ನಮಸ್ಕಾರ ಸ್ನೇಹಿತರೆ, ಮಧ್ಯಪ್ರಾಚ್ಯ ಅನ್ನೋದು ಈಗ ಯುದ್ಧಗ್ರಸ್ತವಾಗಿದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖೊಮೇನಿಯ ಹತ್ಯೆ ಆಗಿದೆ. ಈ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ಕೂಡ ಈಗ ಪ್ರತಿ ದಾಳಿಯನ್ನು ಪ್ರಾರಂಭ ಮಾಡಿದೆ. ಈ ಪ್ರತಿ ದಾಳಿಯಲ್ಲಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಹಲವಾರು ಅಮೆರಿಕದ ಮಿಲಿಟರಿ ಬೇಸ್ಗಳನ್ನ ಈಗಾಗಲೇ ಇರಾನ್ ಉಡಾಯಿಸಿದೆ. ಹಾಗೇನೆ ಇಸ್ರೇಲ್ ಮೇಲೆ ಕೂಡ ಈಗಾಗಲೇ ದಾಳಿಯನ್ನ ಆರಂಭಿಸಿದೆ. ಇಲ್ಲಿ ಇರಾನ್ ಕೇವಲ ಇಸ್ರೇಲ್ ಮತ್ತು ಅಮೆರಿಕದ ವಾಯು ನೆಲೆಗಳಿರ್ಬೋದು ಅಥವಾ ಅವರ ಮಿಲಿಟರಿ ನೆಲೆಗಳಿರ್ಬೋದು, ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಯುದ್ಧ ನಡೆಸಿದ್ರೆ ಅದು ಬೇರೆ ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಇರಾನ್ ಇನ್ನೊಂದು ಹೆಜ್ಜೆ ಮುಂದೋಗಿ ತನ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ಇರಾನ್ ಕತಾರ್, UAE, ಸೌದಿ ಅರೇಬಿಯಾ, ಕುವೈಟ್, ಬೆಹ್ರೇನ್ ಹಾಗೇನೆ ಒಮಾನ್ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಈ ದಾಳಿಯಲ್ಲಿ ಆ ದೇಶಗಳಿಗೆ ಬಹಳಷ್ಟು ನಷ್ಟ ಕೂಡ ಉಂಟಾಗಿದೆ. ಆ ಮುಖಾಂತರ ಈ ಎಲ್ಲ ದೇಶಗಳನ್ನ ಯುದ್ಧಗ್ರಸ್ತ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ. ಈ ದಾಳಿಯ ಹಿಂದೆ ಇರಾನ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಇದರಿಂದಾಗಿ ಇರಾನ್ಗೆ ನಷ್ಟ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಎಲ್ಲ ದೇಶಗಳು ಈಗ ಇರಾನ್ ಮೇಲೆ ಮುಗಿ ಬೀಳುವಂತ ಸಾಧ್ಯತೆ ಇದೆ. ಇಲ್ಲಿಗ ಯುದ್ಧ ನಡೀತಾ ಇರೋದು ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕದ ನಡುವೆ. ಅದ್ರ ಜೊತೆಗೆ ಕೆಲವೊಂದು ಅರಬ್ ದೇಶಗಳು ಕೂಡ ಈಗ ಸೇರ್ಕೊಳ್ತಾ ಇದೆ. ಆದ್ರೆ ಈ ಯುದ್ಧದಲ್ಲಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿರೋದು ಪಾಕಿಸ್ತಾನ ಅಂತ ಹೇಳ್ಕೊಂಡೆ ಹೇಳ್ಬಹುದು. ಇದರಿಂದಾಗಿ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಎತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರಲ್ಲಿ, ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಹಲವಾರು ದಿನಗಳಿಂದ ಈ ಯುದ್ಧ ನಡೀತದೆ ಅನ್ನೋ ಗುಮಾನಿ ಎಲ್ರಿಗೂ ಇತ್ತು. ಕಾರಣ ಏನಂತ ಹೇಳಿದ್ರೆ, ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣ ತಯಾರಿಯನ್ನು ನಡೆಸ್ಕೊಳ್ತಾ ಇತ್ತು. ಇದರ ನಡುವೆ ಅಮೆರಿಕ ಒಂದು ಡ್ರಾಮಾವನ್ನು ಕೂಡ ಮಾಡ್ತಾ ಇತ್ತು. ಅದೇನು ಅಂತ ಹೇಳಿದ್ರೆ, ಇರಾನ್ ಜೊತೆಗೆ ಮಾತುಕತೆಯ ನಾಟಕ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ದಾಳಿ ಯಾವಾಗ ನಡೆಸ್ತೋ ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿ ಅಯತೊಲ್ಲಾ ಖೊಮೇನಿಯನ್ನ ಹತ್ಯೆ ಮಾಡಿತು. ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಯಾವ ರೀತಿಯಾದಂತಹ ತಂತ್ರವನ್ನು ಉಪಯೋಗಿಸಿದ್ರು ಅಂತ ಹೇಳಿದ್ರೆ, ಅಮೆರಿಕ ಇರಾನ್ಗೆ ಆಹ್ವಾನವನ್ನು ಕೊಟ್ಟು ನಾವು ಕೂತ್ಕೊಂಡು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಣ, ಯುದ್ಧ ಬೇಕಿಲ್ಲ, ಈ ರೀತಿಯಾಗಿ ಒಂದ್ ಕಡೆಯಿಂದ ಡ್ರಾಮಾ ಮಾಡ್ಕೊಂಡೋಯ್ತು. ಆ ಮೂಲಕ ಇರಾನ್ ಅಮೆರಿಕವನ್ನ ನಂಬೋ ರೀತಿಯಲ್ಲಿ ನೋಡ್ಕೊಳ್ತು. ಹಿಂದ್ಗಡೆಯಿಂದಾನೆ ಯುದ್ಧಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡು ಖಮೇನಿಯ ಸಂಪೂರ್ಣ ಓಡಾಟವನ್ನ ಇವರು ಟ್ರ್ಯಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿರ್ತಾರೆ, ಯಾವ ಸಂದರ್ಭದಲ್ಲಿ ಯಾವ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾರೆ, ಈ ರೀತಿಯಾದಂತಹ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೊಳ್ತು. ಕೊನೆಗೆ ಇದ್ದಕ್ಕಿದ್ದಾಗೇನೆ ಇರಾನ್ ಊಹಿಸದ ರೀತಿಯಲ್ಲಿ ಹಗಲಿನ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಿ ಖಮೇನಿಯನ್ನ ಹತ್ಯೆಗೈತು. ಸಾಮಾನ್ಯವಾಗಿ ಯಾವುದೇ ದೇಶದ ಮೇಲಾಗ್ಲಿ ದಾಳಿ ನಡೆಸಲಿಕ್ಕೆ ರಾತ್ರಿ ಸಂದರ್ಭವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಹಗಲಿನ ಸಂದರ್ಭದಲ್ಲೇ ಇರಾನ್ ಮೇಲೆ ದಾಳಿಯನ್ನ ನಡೆಸಿತು. ಆ ಮೂಲಕ ಇರಾನ್ಗೆ ಒಂದು ಅಚ್ಚರಿಯ ಹೊಡೆತವನ್ನ ಕೊಡ್ತು. ಈ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಇರಾನ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಅವರು ರಿಟಾಲಿಯೇಟ್ ಮಾಡ್ತಾರೆ. ಪ್ರಮುಖವಾಗಿ ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇಸ್ರೇಲ್ ಮೇಲೆ ಅವರು ಈ ಹಿಂದೆ ಕೂಡ ದಾಳಿ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ದಾಳಿ ನಡೆಸ್ತಾರೆ ಅನ್ನೋದು ಇಸ್ರೇಲ್ಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವರು ನಿರೀಕ್ಷಿಸಿದಂತೆನೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿದ್ರು. ಅದ್ರ ಜೊತೆ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಈಗಾಗಲೇ ನಡೆಸಿದೆ. ಹಾಗೇನೆ ಇರಾನ್ ತನ್ನ ಸುತ್ತಮುತ್ತ ದೇಶಗಳಲ್ಲಿ ಅಮೆರಿಕ ಹೊಂದಿರುವಂತಹ ಈ ಮಿಲಿಟರಿ ಬೇಸ್ಗಳೇನಿದೆ, ನೇವಲ್ ಬೇಸ್ ಇರ್ಬೋದು ಅಥವಾ ಅವರ ಏರ್ ಬೇಸ್ ಇರ್ಬೋದು, ಇದೆಲ್ಲವನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನು ನಡೆಸ್ತು. ಇಷ್ಟೇ ನಡೆಸಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಇದ್ರ ಜೊತೆಗೆ ತನ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ದೇಶಗಳ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿತು. ಇದರಲ್ಲಿ ಒಂದು ಪ್ರಮುಖವಾದಂತಹ ದೇಶ ಸೌದಿ ಅರೇಬಿಯಾ. ನಿಮ್ಗೆ ಗೊತ್ತಿರಬಹುದು, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಒಂದು ಒಪ್ಪಂದವನ್ನು ಹೊಂದಿದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಮಾಡಿರುವಂತಹ ದಾಳಿ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ವಿಲ ಅಂತೇಳಿ ಒದ್ದಾಡಿರುವಂತಹದ್ದು, ಇದೆಲ್ಲದನ್ನು ನೀವು ಗಮನಿಸಿದ್ದೀರಾ. ಅದೇ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಸದ್ಯದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಏರ್ಪಡುವಂತ ಸಾಧ್ಯತೆ ಇದೆ ಅಂತ ತಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಕೂಡ ಸಂಪೂರ್ಣವಾದಂತಹ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಹಾಗೇನೆ ಪಾಕಿಸ್ತಾನ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೆ ಭಾರತವನ್ನ ನೆಗ್ಲೆಕ್ಟ್ ಮಾಡೋ ರೀತಿಯಲ್ಲಿ ಇಲ್ಲ. ಒಂದ್ ವೇಳೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಯುದ್ಧ ಮಾಡುವಂತ ಮನಸ್ಸಿಲ್ಲದಿದ್ರು ಕೂಡ ಪಾಕಿಸ್ತಾನ ಸಾಕಿರುವಂತಹ ಈ ಭಯೋತ್ಪಾದಕರಿದ್ದಾರಲ್ಲ, ಅವರು ಸುಮ್ಮನೆ ಕೂತ್ಕೊಳ್ಳುವವರಲ್ಲ. ಹೇಗೆ ಅವರು ಭಾರತವನ್ನ ಕೆಣಕ್ತಾರೆ. ಒಂದ್ ವೇಳೆ ಭಾರತದ ಮೇಲೆ ಈ ಭಯೋತ್ಪಾದಕರು ಏನಾದ್ರು ದಾಳಿಯನ್ನು ನಡೆಸಿದ್ರೆ, ಆಗ ಭಾರತ ಈ ಹಿಂದೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸ್ತೋ ಅದಕ್ಕಿಂತಲೂ ಭೀಕರವಾಗಿ ಈ ಬಾರಿ ದಾಳಿಯನ್ನು ನಡೆಸ್ತಾರೆ ಅನ್ನೋದು ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಪಾಕಿಸ್ತಾನ ಒಂದ್ ವೇಳೆ ಈ ರೀತಿಯಾದಂತಹ ದಾಳಿಯನ್ನು ನಡೆದ್ರೆ ನಮ್ಗೆ ಸಪೋರ್ಟ್ ಆಗಿ ಸೌದಿ ಅರೇಬಿಯಾನ ತಗೊಳ್ಳೋಣ ಅಂತೇಳಿ ಸೌದಿ ಅರೇಬಿಯಾದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತು. ಈ ಒಪ್ಪಂದದಲ್ಲಿರುವಂತಹ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಪಾಕಿಸ್ತಾನ ಅಥವಾ ಸೌದಿ ಅರೇಬಿಯಾದ ಮೇಲೆ ಯಾವುದೇ ದೇಶ ದಾಳಿ ನಡೆಸಿದ್ರು ಕೂಡ ಅದು ತಮ್ಮ ದೇಶದ ಮೇಲೆ ದಾಳಿ ನಡೆಸಿದಂತೆನೆ ಇವ್ರು ತಿಳ್ಕೊಂಡು ಆ ದೇಶದ ವಿರುದ್ಧವಾಗಿ ದಾಳಿಯನ್ನು ನಡೆಸಲಿಕ್ಕೆ ಇವರು ಸಹಕಾರವನ್ನು ಕೊಡಬೇಕು. ಅಂದ್ರೆ ಒಂದ್ ವೇಳೆ ಭಾರತ ಏನಾದ್ರೂ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ರೆ ಆಗ ಪಾಕಿಸ್ತಾನದ ಪರವಾಗಿ ಸೌದಿ ಅರೇಬಿಯಾ ಕೂಡ ಯುದ್ಧದಲ್ಲಿ ಭಾಗಿಯಾಗಬೇಕಾಗಿ ಬರ್ತದೆ. ಹಾಗೇನೆ ಸೌದಿ ಅರೇಬಿಯಾದ ಮೇಲೆ ಯಾವ್ದಾದ್ರು ದೇಶ ದಾಳಿಯನ್ನು ನಡೆಸಿದ್ರೆ
ಆಗ ಪಾಕಿಸ್ತಾನ ಕೂಡ ಸೌದಿ ಅರೇಬಿಯಾಗೆ ಸಪೋರ್ಟ್ ಆಗಿ ಯುದ್ಧಕ್ಕೆ ನಿಲ್ಬೇಕಾಗಿ ಬರ್ತದೆ. ಇಲ್ಲಿ ಪಾಕಿಸ್ತಾನ ಯಾವ ರೀತಿ ಪ್ಲಾನ್ ಮಾಡಿತ್ತು ಅಂತ ಹೇಳಿದ್ರೆ, ಹೇಗೂ ಭಾರತ ನಮ್ಮ ಮೇಲೆ ಯುದ್ಧಕ್ಕೆ ಬಂದೇ ಬರ್ತದೆ, ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ನಮ್ ಸಪೋರ್ಟಿಂಗ್ ನಿಲ್ತದೆ, ಹಾಗೇನೆ ಒಂದಿಷ್ಟು ಹಣವನ್ನು ಕೂಡ ಕೊಡ್ತದೆ, ಆಗ ನಾವು ಭಾರತವನ್ನ ಧೈರ್ಯದಿಂದ ಎದುರಿಸಬಹುದು, ಈ ರೀತಿಯಾಗಿ ಯೋಚನೆ ಮಾಡಿತ್ತು. ಹಾಗೇನೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆಗೆ ಯಾಕೆ ಒಪ್ಪಂದ ಮಾಡ್ಕೊಳ್ತು ಅಂತ ಹೇಳಿದ್ರೆ, ಪಾಕಿಸ್ತಾನ ಒಂದು ಬಲಿಷ್ಠವಾದ ಸೇನೆಯನ್ನು ಹೊಂದಿರುವಂತಹ ದೇಶ. ಅವರು ರ್ಯಾಂಕಿಂಗ್ ನಲ್ಲಿ 14ನೇ ಸ್ಥಾನದಲ್ಲಿದ್ದಾರೆ. ಪಾಕಿಸ್ತಾನ ಹೋದಲ್ಲಿ ಬಂದಲ್ಲಿ ಹೇಳ್ಕೊಳ್ತದಲ್ಲ, ನಮ್ದು ಅತ್ಯಂತ ಬಲಿಷ್ಠ ಸೇನೆ, ಇಡೀ ಇಸ್ಲಾಮಿಕ್ ದೇಶಗಳಲ್ಲಿ ಅಣುಶಕ್ತಿಯನ್ನು ಹೊಂದಿರುವುದು ನಮ್ಮ ದೇಶ ಮಾತ್ರ, ಅಂದ್ರೆ ಅಣು ಬಾಂಬ್ ಅನ್ನು ನಾವು ಹೊಂದಿದ್ದೇವೆ, ಹಾಗಾಗಿ ನಾವು ಇಡೀ ವಿಶ್ವವನ್ನೇ ಎದುರಿಸುವಂತ ತಾಕತ್ತಿರುವಂತಹ ದೇಶ, ಈ ರೀತಿಯಾಗಿ ಅವರು ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸೌದಿ ಅರೇಬಿಯಾ ಅಂತಹ ಬಲಿಷ್ಠವಾದಂತಹ ಸೇನೆಯನ್ನು ಹೊಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸೌದಿ ಅರೇಬಿಯಾ ಯಾವುದೇ ದೇಶದೊಂದಿಗೆ ಯುದ್ಧಕ್ಕೆ ನಿಲ್ಲುವಂತಹ ದೇಶ ಅಲ್ಲ. ಅವ್ರೇನಿದ್ರು ತಾವಾಯ್ತು ತಮ್ಮ ಬಿಸ್ನೆಸ್ ಆಯ್ತು ಈ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗುವಂತವ್ರು. ಇಂತಹ ಸೌದಿ ಅರೇಬಿಯಾದ ಮೇಲೆ ಒಂದ್ ವೇಳೆ ಯಾರಾದ್ರೂ ದಾಳಿ ನಡೆಸಿದ್ರೆ, ಒಂದ್ ವೇಳೆ ಪಾಕಿಸ್ತಾನಕ್ಕೆ ಒಂದಿಷ್ಟು ದುಡ್ಡನ್ನ ಕೊಟ್ರೆ ಖಂಡಿತವಾಗಿ ನಮ್ಗೆ ಇವರು ಅಣು ಬಾಂಬ್ ಅನ್ನು ಸಪ್ಲೈ ಮಾಡ್ತಾರೆ, ಈ ರೀತಿಯಾಗಿ ಯೋಚನೆ ಮಾಡಿದ್ದಂತಹ ಸೌದಿ ಅರೇಬಿಯಾ ಇಲ್ಲಿ ಪಾಕಿಸ್ತಾನದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿತ್ತು. ಆದ್ರೆ ಇವರ ನಡುವೆ ಇರುವಂತಹ ಒಪ್ಪಂದ ಮತ್ತು ಇವರ ನಡುವೆ ಇರುವಂತಹ ಬಾಂಧವ್ಯ ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಈ ಹಿಂದೆ ಒಂದು ಸಣ್ಣ ಸಮರ ನಡೀತು. ಆ ಸಂದರ್ಭದಲ್ಲಿ ಜಗಜ್ಜಾಹೀರಾಯ್ತು. ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನ ಅಫ್ಘಾನಿಸ್ತಾನದ ಒಳಗಡೆ ನುಗ್ಗಿ ಒಂದಿಷ್ಟು ಬಾಂಬ್ಗಳನ್ನ ಹಾಕಿ ಬಂತು. ಅದಕ್ಕೆ ರಿಟಾಲಿಯೇಟ್ ಅನ್ನುವ ರೀತಿಯಲ್ಲಿ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಿತು. ಆ ಸಂದರ್ಭದಲ್ಲಿ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾ ಪಾಕಿಸ್ತಾನದ ಸಹಾಯಕ್ಕೆ ಬಂದು ನಿಲ್ಬೇಕಿತ್ತು. ಅಂದ್ರೆ ಸೌದಿ ಅರೇಬಿಯಾ ತನ್ನ ಸೇನೆಯನ್ನ ಪಾಕಿಸ್ತಾನದ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ಇಳಿಸಬೇಕಾಗಿತ್ತು. ಆದ್ರೆ ಸೌದಿ ಅರೇಬಿಯಾ ಆ ಕೆಲಸವನ್ನ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ನಾನು ಸಹಾಯ ಮಾಡ್ತೇನೆ, ಈ ರೀತಿಯಾದಂತಹ ಬಿಟ್ಟಿ ಸಲಹೆಯನ್ನ ಕೊಡ್ತು. ಆಗ್ಲೇ ಎಲ್ರಿಗೂ ಗೊತ್ತಾಗೋಯ್ತು ಇವರ ನಡುವೆ ಇರುವಂತಹ ಒಪ್ಪಂದ ಎಷ್ಟು ಬಲಿಷ್ಠವಾಗಿದೆ ಅಂತೇಳಿ. ಇದು ಕೆಲ ತಿಂಗಳುಗಳ ಹಿಂದೆ ನಡೆದಿದ್ದಾದ್ರೆ, ಈಗ ಪುನಃ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ರೀತಿಯಾದಂತಹ ಫುಲ್ ಸ್ಕೇಲ್ ಯುದ್ಧ ಪ್ರಾರಂಭ ಆಗಿದೆ. ಇಲ್ಲಿ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದೊಳಗಡೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಯಾವುದೇ ರೀತಿಯಾದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಆದ್ರಿಂದ ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಅಫ್ಘಾನಿಸ್ತಾನದ ಒಳಗಡೆ ನುಗ್ಗಬಹುದು. ಆದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ಹಲವಾರು ಸೈನಿಕರನ್ನ ಕೊಂದಾಕಿದೆ. ಹಾಗೇನೆ ಕೆಲವೊಂದು ಪೋಸ್ಟ್ ಗಳನ್ನ ಕೂಡ ಅವರು ವಶಪಡಿಸಿಕೊಂಡಿದ್ದಾರೆ. ಎಲ್ಲೋ ಪ್ರಮುಖವಾಗಿ ಇಲ್ಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಸೇನೆಗೆ ಕಂಪೇರ್ ಮಾಡಿ ನೋಡಿದ್ರೆ, ಪಾಕಿಸ್ತಾನದ ಸೇನೆಯವರು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ, ಆದ್ರೆ ಅಫ್ಘಾನಿಸ್ತಾನದ ಸೇನೆ ತನ್ನ ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇರುವಂತವ್ರು. ಅವ್ರು ಯಾವತ್ತೂ ಕೂಡ ತಮ್ಮ ತಾಯ್ನಾಡಿಗಾಗಿ ಪ್ರಾಣವನ್ನು ಕೊಡ್ಲಿಕ್ಕೆ ತಯಾರಾಗಿರುವಂತಹ ಸೇನೆ. ಸದ್ಯಕ್ಕೆ ಪಾಕಿಸ್ತಾನ ಮೇಲುಗೈಯನ್ನು ಸಾಧಿಸಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಅಫ್ಘಾನಿಸ್ತಾನ ಸತತವಾಗಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಅವರು ತಮ್ಮ ಆತ್ಮಾಹುತಿ ದಾಳಿಗಳ ಮೂಲಕ ಪಾಕಿಸ್ತಾನದ ಹಲವಾರು ನಗರಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ಈಗ ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಈಗ ಒಪ್ಪಂದದ ಪ್ರಕಾರ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಸಪೋರ್ಟ್ ಆಗಿ ಯುದ್ಧಕ್ಕೆ ಹೋಗ್ಬೇಕಾಗಿ ಬರ್ತದೆ. ಅಂದ್ರೆ ಸೌದಿ ಅರೇಬಿಯಾದ ಪರವಾಗಿ ಈಗ ಇರಾನ್ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸಬೇಕು. ಆದ್ರೆ ಪಾಕಿಸ್ತಾನ ಆ ರೀತಿ ಮಾಡುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಆ ರಿಸ್ಕ್ ಅನ್ನ ಪಾಕಿಸ್ತಾನಿ ಸೇನೆ ತಗೊಳ್ಳೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಮುಲ್ಲಾ ಮುನೀರ್ ಇದ್ದಾನಲ್ಲ, ಈತ ಅತ್ಯಂತ ಹೇಡಿ ಸೇನಾ ನಾಯಕ ಅಂತ ಹೇಳ್ಕೊಂಡು ಕರೆಸ್ಕೊಂಡಂತವನು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೇ ಆತ ಬಂಕರ್ನ ಸೇರ್ಕೊಂಡು ಅಲ್ಲಿಂದನೇ ಆಜ್ಞೆಗಳನ್ನ ಕೊಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅಂತಹ ಮುನೀರ್ ಈಗ ಇರಾನ್ ಜೊತೆಗೆ ನೇರವಾಗಿ ಯುದ್ಧಕ್ಕೆ ನಿಲ್ತಾನ? ಖಂಡಿತವಾಗಿ ಆ ಕೆಲಸಕ್ಕೆ ಆತ ಕೈ ಹಾಕೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಇರಾನ್ ಮೇಲೆ ಪಾಕಿಸ್ತಾನ ಏನಾದ್ರೂ ದಾಳಿಯನ್ನ ನಡೆಸಿದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಾರಿ ಬೆಲೆಯನ್ನ ತೆರಬೇಕಾಗಿ ಬರ್ತದೆ. ನಿಮ್ಗೆ ಗೊತ್ತಿರಬಹುದು, ಪಾಕಿಸ್ತಾನ ಇರಾನ್ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂತಹದ್ದು. ಇಂತಹ ಪಾಕಿಸ್ತಾನ ಒಂದ್ ವೇಳೆ ಇರಾನ್ ಮೇಲೆ ಏನಾದ್ರು ದಾಳಿಯನ್ನು ನಡೆಸಲಿಕ್ಕೆ ಪ್ರಯತ್ನ ಪಟ್ರೆ ಪಾಕಿಸ್ತಾನವನ್ನ ಪುಡಿ ಕಟ್ಟಿ ಬಿಡ್ತದೆ ಇರಾನ್. ಇರಾನ್ ಬಳಿಯಲ್ಲಿ ಅತ್ಯಂತ ಬಲಿಷ್ಠವಾದಂತಹ ವಾಯುಸೇನೆ ಇಲ್ಲದೆ ಇರಬಹುದು, ಆದ್ರೆ ಅವರ ಬಳಿಯಲ್ಲಿ ಪಾಕಿಸ್ತಾನದ ಎಲ್ಲಾ ನಗರಗಳನ್ನ ರೀಚ್ ಆಗುವಂತಹ ಕ್ಷಿಪಣಿಯ ಬಲ ಇದೆ. ಇರಾನ್ ತುಂಬಾ ಸುಲಭವಾಗಿ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಹೊಂದಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾ ನಿರ್ಮಿತ. ನಿಮ್ಗೆ ಗೊತ್ತಿದೆ, ಇರಾನ್ ಕೂಡ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಂದಿದೆ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಜಗಜ್ಜಾಹೀರಾಗಿದೆ. ಆದ್ರಿಂದ ಪಾಕಿಸ್ತಾನ ಇರಾನ್ ದಾಳಿಯಿಂದ ತಪ್ಪಿಸ್ಕೊಳ್ಳಿ ಸಾಧ್ಯವೇ ಇಲ್ಲ ಅಂತ ಹೇಳ್ಬಹುದು. ಹಾಗಾಗಿ ಇಲ್ಲಿ ಪಾಕಿಸ್ತಾನ ಖಂಡಿತವಾಗಿಯೂ ಸೌದಿ ಅರೇಬಿಯಾದ ಸಹಾಯಕ್ಕೆ ನಿಲ್ಲುವಂತ ಸಾಧ್ಯತೆ ಇಲ್ಲ. ಆದ್ರೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಈ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾದ ಸಪೋರ್ಟ್ಗಾಗಿ ಪಾಕಿಸ್ತಾನ ಹೋಗ್ಲೇಬೇಕಲ್ಲ. ಒಂದ್ ವೇಳೆ ಅವ್ರು ಹೋಗಿಲ್ಲ ಅಂತ ಹೇಳಿದ್ರೆ ಈ ಒಪ್ಪಂದದ ಉಲ್ಲಂಘನೆ ಆಗ್ತದಲ್ಲ, ಈ ರೀತಿ ಕೂಡ ನೀವು ಯೋಚನೆ ಮಾಡಬಹುದು. ಅದಕ್ಕೆ ನಾನು ಹೇಳಿದ್ದು, ಪಾಕಿಸ್ತಾನ ಇಲ್ಲಿ ಅಡಕತ್ತಿರಲ್ಲಿ ಸಿಕ್ಕಾಕೊಂಡಿದೆ ಅಂತೇಳಿ. ಒಂದ್ ವೇಳೆ ಸೌದಿ ಅರೇಬಿಯಾದ ಪರವಾಗಿ ಇವರು ಯುದ್ಧಕ್ಕೆ ನಿಲ್ಲಿಲ್ಲ ಅಂತ ಹೇಳಿದ್ರೆ, ಸೌದಿ ಅರೇಬಿಯಾ ಇವರಿಗೆ ಕೊಡ್ತಾ ಇರುವಂತಹ ಭಿಕ್ಷೆಯನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ.
ಅದರಲ್ಲಿ ಈಗ ರಂಜಾನ್ ತಿಂಗಳು ನಡೀತಾ ಇದೆ. ಈ ರಂಜಾನ್ ಸಂದರ್ಭದಲ್ಲಿ ಈ ಅರಬ್ ದೇಶಗಳು ಬಹಳಷ್ಟು ದೇಶಗಳಿಗೆ ಒಂದ್ ಸ್ವಲ್ಪ ಹಣ ಸಹಾಯವನ್ನ ಮಾಡ್ತದೆ. ಅದೇ ರೀತಿಯಲ್ಲಿ ಪಾಕಿಸ್ತಾನಕ್ಕೂ ಕೂಡ ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ ಅವರು. ಆದ್ರೆ ಈ ಬಾರಿ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾದಿಂದ ಸಿಗುವಂತಹ ಭಿಕ್ಷೆ ನಿಂತು ಹೋಗುವಂತ ಸಾಧ್ಯತೆ ಇದೆ. ಇದೊಂದು ರೀತಿ ಪಾಕಿಸ್ತಾನದ ಗಾಯದ ಮೇಲೆ ಉಪ್ಪು ಸವರಿದ ರೀತಿ. ಇಲ್ಲಿ ಹೇಳ್ಕೊಳ್ಳಿಕ್ಕೂ ಇಲ್ಲ, ಬಿಡ್ಲಿಕ್ಕೂ ಇಲ್ಲ, ಆ ರೀತಿಯಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಇಲ್ಲಿ ಪಾಕಿಸ್ತಾನ ಇನ್ನೊಂದು ಸಮಸ್ಯೆಯಲ್ಲಿ ಸಿಲುಕುವಂತ ಸಾಧ್ಯತೆ ಇದೆ. ಅದೇನು ಅಂತ ಹೇಳಿದ್ರೆ, ಈಗಾಗಲೇ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪರವಾಗಿ ನಾವಿದ್ದೇವೆ, ಪಾಕಿಸ್ತಾನಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಂದ್ ವೇಳೆ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಲಿಕ್ಕೆ ಪಾಕಿಸ್ತಾನದ ವಾಯುನೆಲೆಯನ್ನ ಉಪಯೋಗಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದ್ ವೇಳೆ ಅಮೆರಿಕ ಪಾಕಿಸ್ತಾನವನ್ನ ಕೇಳಿದ್ರೆ, ನೋಡಿ ನಿಮ್ಮ ವಾಯುನೆಲೆಗಳನ್ನ ನಾವು ಉಪಯೋಗಿಸ್ಕೊಳ್ತೇವೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಇಲ್ಲಿ ನಿರಾಕರಿಸುವಂತ ಪರಿಸ್ಥಿತಿಯಲ್ಲೂ ಇಲ್ಲ. ಒಂದ್ ವೇಳೆ ಒಪ್ಪಿಗೆಯನ್ನು ಕೊಟ್ರೆ ಆಗ ಇರಾನ್ನ ಇವರು ನೇರವಾಗಿ ಎದುರು ಹಾಕೊಂಡಾಗ ಆಗ್ತದೆ. ಇಲ್ಲಿ ಇನ್ನೊಂದು ಸಾಧ್ಯತೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದೇನು ಅಂತ ಹೇಳಿದ್ರೆ, ಎಲ್ಲಾ ದೇಶಗಳು ಒಟ್ಟಾಗಿ ಇರಾನ್ ಮೇಲೆ ಮುಗಿ ಬೀಳ್ತದೆ, ಸದ್ಯದಲ್ಲೇ ಈ ಯುದ್ಧ ನಿಲ್ಲುವಂತ ಸಾಧ್ಯತೆ ಇದೆ. ಇದು ಕೂಡ ಪಾಕಿಸ್ತಾನ ಗೊತ್ತಿದೆ. ಹಾಗಾಗಿ ಗುಂಪಲ್ಲಿ ಗೋವಿಂದ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಕೂಡ ಇವ್ರ ಜೊತೆ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ. ಆ ರೀತಿ ಏನಾದ್ರು ಆದ್ರೆ ಮುಂದೆ ಇರಾನ್ ನಲ್ಲಿ ಅಮೆರಿಕ ಕೈಗೊಂಬೆ ಸರ್ಕಾರ ರಚನೆ ಆಗ್ತದೆ. ಅಮೆರಿಕ ಏನ್ ಹೇಳುತ್ತೋ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇರಾನ್ ನಲ್ಲಿರುವಂತಹ ಆಂತರಿಕ ಬಿಕ್ಕಟ್ಟು ಅಷ್ಟು ಸುಲಭವಾಗಿ ಶಮನ ಆಗೋಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿಯ ಮೂಲಭೂತವಾದಿಗಳು ಅಲ್ಲಿಯ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಬಂಡುಕೋರರನ್ನ ಸಂಭಾಳಿಸಬೇಕಾದಂತಹ ಪರಿಸ್ಥಿತಿ ಅಲ್ಲಿಯ ಸರ್ಕಾರಕ್ಕೆ ಬರ್ತದೆ. ಅದ್ರ ಜೊತೆಗೆ ಈ ಬಂಡುಕೋರರ ಬಿಸಿ ಪಾಕಿಸ್ತಾನಕ್ಕೂ ತಡ್ತದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಇವರು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವನ್ನ ತುಂಬಾ ಕಾಡುವಂತ ಸಾಧ್ಯತೆ ಇದೆ. ಆದ್ರಿಂದ ಇಲ್ಲಿ ಪಾಕಿಸ್ತಾನ ಯಾವುದೇ ರೀತಿಯಾದಂತಹ ನಿರ್ಣಯವನ್ನ ತಗೊಳ್ಳಿಕ್ಕಾಗ್ದೇನೆ ಒದ್ದಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ಪಾಕಿಸ್ತಾನ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಬೇಕು ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದ ಜೊತೆಗೆ ಏನ್ ಯುದ್ಧ ಈಗ ನಡೀತಾ ಇದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆ ಮೂಲಕ ಅಮೆರಿಕ ಮತ್ತು ಸೌದಿ ಅರೇಬಿಯಾಕ್ಕೆ ನೋಡಿ, ನಾವು ಇಲ್ಲಿಯೇ ಬ್ಯುಸಿ ಆಗಿದ್ದೇವೆ, ನಿಮ್ ಜೊತೆ ನಾವು ಹೇಗೆ ಬರೋದು, ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ನೀವೇ ನಮ್ಗೆ ಏನಾದ್ರೂ ಸಹಾಯ ಮಾಡಿ, ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಐಡಿಯಾವನ್ನ ಈ ಮುಲ್ಲಾ ಮುನೀರ್ ಮಾಡುವಂತ ಸಾಧ್ಯತೆ ಇದೆ. ಇದು ನೋಡಿ, ಪಾಕಿಸ್ತಾನಕ್ಕೆ ಇರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಚೀನಾ. ನಿಮ್ಗೆ ಗೊತ್ತಿದೆ, ಚೀನಾ ಇರಾನ್ಗೆ ಸಪೋರ್ಟ್ ಆಗಿದೆ. ಚೀನಾ ಯಾವುದೇ ಕಾರಣಕ್ಕೆ ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ, ನಿಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಅವ್ರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ ಚೀನಾ ಪೂರೈಕೆ ಮಾಡ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಒಂದ್ ವೇಳೆ ಇರಾನ್ ವಿರುದ್ಧವಾಗಿ ಹೋದ್ರೆ ಆಗ ಚೀನಾ ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ನಿಲ್ಲುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಪಾಕಿಸ್ತಾನ ಎಲ್ಲಾ ಕಡೆಯಿಂದನೂ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಒಂದು ಮಾತಿದೆಯಲ್ಲ, ಅತ್ತ ದರಿ ಇತ್ತ ಪುಲಿ ಅಂತ ಹೇಳಿ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಈಗ ಸಿಲುಕೊಂಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಈ ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನಿರ್ವಹಿಸ್ತದೆ. ಹಾಗೇನೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಪರವಾಗಿ ಮುಂದಿನ ದಿನಗಳಲ್ಲೂ ನಿಲ್ತದ ಅಥವಾ ತಮ್ಮ ಒಪ್ಪಂದ ಏನಿದೆ ಅದನ್ನ ಹರಿದು ಬಿಸಾಡ್ತದ, ಯಾವುದಕ್ಕೂ ನಾವು ಕೆಲ ದಿನಗಳ ಮಟ್ಟಿಗೆ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.